ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೈತಾ ಆಚಾರ್ ಯೂಟ್ಯೂಬ್ ಚಾನಲ್. ಗೈಸ್ ವ್ಲಾಗ್ಸ್ ಮಾಡಿ ತುಂಬ ದಿನ ಆಯಿತು. ಸೊ ಅದಕ್ಕೆ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತಿನ ವ್ಲಾಗ್ ಏನಂದರೆ, ಇವತ್ತು ನಾನು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಾಳೆಯಿಂದ ನಮ್ಮ ಅಕ್ಕ 1 ಇಯರ್ ಇರೋದಿಲ್ಲ, ಅಂದರೆ ಅವಳು ಔಟ್ ಆಫ್ ಸ್ಟೇಷನ್ ಹೋಗ್ತಿದ್ದಾಳೆ, ಅವಳು ಜಪಾನ್ ಹೋಗ್ತಿದ್ದಾಳೆ. ಸೊ ಅದಕ್ಕೆ ಅವಳಿಗೆ ವೆಲ್ ವಿಶಸ್ ಹೇಳಿ ಅವಳನ್ನ ಕಳಿಸ್ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನ ಆಯಿತು ಲಾಸ್ಟ್ ಮೀಟ್ ಆಗಿದ್ದು, ತುಂಬ ದಿನವೇ ಆಯ್ತು ಅನ್ಕೋತೀನಿ. ಆಲ್ಮೋಸ್ಟ್ 1.5 ಮಂತ್ಸ್ ಆಯಿತು ಅವಳನ್ನ ಮೀಟಾಗಿ. ಸೊ ಅದಕ್ಕೆ ಇವತ್ತು ಕ್ಲಿನಿಕ್ಗೆ ಈವ್ನಿಂಗ್ ರಜಾ ಹಾಕಿ ಸೊ ಇವತ್ತು ಈವ್ನಿಂಗ್ ಹೋಗ್ತಾಯಿದ್ದೀನಿ ಗೈಸ್. ಸೊ ಹೋಗಿ ಎಲ್ಲರೂ ಗೆಟ್ ಟುಗೆದರ್ ಥರ ಇರುತ್ತೆ, ಫ್ಯಾಮಿಲಿ ಫುಲ್ ಬರ್ತಿದ್ದಾರೆ. ಸೊ ಹೋಗಿ ಅವಳನ್ನ ಮಾತಾಡಿಸ್ಕೊಂಡು ಬರೋಣ, ಯಾಕಂದರೆ ನಾಳೆ ಅವಳು ಬ್ಯುಸಿ ಇರ್ತಾಳೆ, ಅವಳು ಮಂಡೇ ಹೋಗ್ತಿರೋದು. ಸೊ ನಾಳೆ ತುಂಬ ಬ್ಯುಸಿ ಇರ್ತಾಳೆ, ಅದಕ್ಕೆ ಇವತ್ತೇ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಅವಳಿಗೋಸ್ಕರ ಒಂದು ಸ್ಮಾಲ್ ಗಿಫ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಅದು ಅವಳಿಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಇಷ್ಟ ಆಗುತ್ತೆ ಪಕ್ಕ. ನೋಡೋಣ ಅದು ಗಿಫ್ಟು ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. ನೋಡಿ, ಇದೇ ಗಿಫ್ಟು, ಒಂದು ಸ್ಕ್ರ್ಯಾಪ್ ಬುಕ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಂದು ಅವಳದು ಏನು ಮೆಮೊರೀಸ್ ಇದೆ ಅದನ್ನು ಇದರಲ್ಲಿ ಪೇಸ್ಟ್ ಮಾಡಿ ಅವಳಿಗೆ ಕೊಡೋಣ ಅಂತ. ಸೊ ಇಷ್ಟ ಆಗುತ್ತೆ ಅವಳಿಗೆ ಅನ್ಕೋತೀನಿ. ಸೊ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಫೋಟೋ ಕಾಪಿ ತೆಗ್ಸಿಲ್ಲ ಇನ್ನೂ. ಸೊ ನೈಟ್ ಬರೋದು ಲೇಟ್ ಆಯಿತು, ನೈಟ್ ಎಲ್ಲ ಸ್ಟುಡಿಯೋಸ್ ಕ್ಲೋಸ್ ಆಗಿತ್ತು. ಸೊ ಅದಕ್ಕೆ ಇವಾಗ ಹೋಗಿ ಫೋಟೋ ಕಾಪೀಸ್ನ ಮಾತ್ರ ತೆಗೆಸ್ಕೊಂಡು ಸೊ ಇಲ್ಲೆಲ್ಲ ಪೇಸ್ಟ್ ಮಾಡಬೇಕು. ಸೊ ಐ ಥಿಂಕ್ ಅವಳಿಗೆ ಈ ಥರ ಎಲ್ಲ ಇಷ್ಟ ಆಗುತ್ತೆ. ನೋಡೋಣ ಈಗ ಯಾಕೆ ಮಾಡ್ತಾಳೆ ಅಂತ. ಸೊ ನೋಡಿ, ಈ ಥರ ಇದೆ ಸ್ಕ್ರ್ಯಾಪ್ ಬುಕ್ಕು. ಸೊ ನೀವು ಯಾರಿಗಾದ್ರೂ ಫ್ರೆಂಡ್ಸ್ಗೆ ಅಥವಾ ಸಿಸ್ಟರ್ಸ್ಗೆ ಏನಾದರೂ ಮೆಮೊರೀಸ್ಗೆ ಏನಾದರೂ ಬರ್ಡೇಗೆಲ್ಲ ಗಿಫ್ಟ್ ಮಾಡಬೇಕಂದ್ರೆ ಈ ಥರ ಮಾಡಿ, ಸಕ್ಕತ್ತಾಗಿರುತ್ತೆ. ಸೊ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸೊ ನೋಡೋಣ ಹೇಗಿರುತ್ತೆ ಅಂತ. ಇದರಲ್ಲೇ ಇದೆಲ್ಲ ಸ್ಟಿಕ್ಕರ್ಸ್ ಎಲ್ಲ ಕೊಟ್ಟಿದ್ದರು, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಹಾಗಾದರೆ ಬನ್ನಿ ಇವಾಗ ಫಸ್ಟು ಹೋಗಿ ಫೋಟೋಸ್ ತೊಗೋಬೇಕು. ಆಲ್ರೆಡಿ ಒಂದು ಸ್ವಲ್ಪ ಫೋಟೋಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಫ್ಯಾಮಿಲಿ ಫೋಟೋಸ್ ಎಲ್ಲ ಇದೆ. ಸೊ ಹೋಗಿ ಈಗ ಆ ಫೋಟೋಸ್ನ ಪ್ರಿಂಟೌಟ್ ತೆಗೆಸ್ಬೇಕು. ಅದು ನನಗೆ ಬೇಕಾಗಿರೋ ಥರ ತಕ್ಕೊಡ್ತಾರ ಇಲ್ಲ ಗೊತ್ತಿಲ್ಲ. ಸೊ ಅದನ್ನು ಕೇಳಬೇಕು, ಹೋಗಿ ಯಾವ ಸೈಜ್ ಬೇಕಂತ ನೋಡಿಕೊಂಡು ಇದಕ್ಕೆ ಪೇಸ್ಟ್ ಮಾಡೋ ಥರ ಫೋಟೋಸ್ನ ತೆಗೆಸ್ಕೋಬೇಕು. ಇವಾಗ ಹೋಗಿ ತೆಗೆಸ್ಕೊಂಡು ಕ್ಲಿನಿಕ್ಗೆ ಹೋಗಿ ಅದನ್ನೆಲ್ಲ ಪೇಸ್ಟ್ ಮಾಡಿ ಮಧ್ಯಾಹ್ನ ಒಂದು 2-2:30 ಹಂಗೆ ನಾನು ಹೊಡ್ತಾ ಇದ್ದೀನಿ ಗೈಸ್ ಇಲ್ಲಿಂದ. ಸೊ ಅಮ್ಮ ತಮ್ಮನೂ ಊರಿಂದ ಬರ್ತಿದ್ದಾರೆ, ಸೊ ಹಾಗೆ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಸೊ ಎಸ್, ಬನ್ನಿ ಹೋಗೋಣ. ನಮ್ಮ ಮನೆ ಹತ್ರನೇ ನಿಯರ್ ಇರೋ ಸ್ಟುಡಿಯೋಗೆ ಹೋದೆ ಗೈಸ್. ಅಲ್ಲಿ ಅವಾಗ ತಾನೇ ಓಪನ್ ಆಗಿತ್ತು ಶಾಪು. ಸೊ ಒಳಗೆ ಹೋಗಿದ ತಕ್ಷಣ ಅವರು ಮೇಡಮ್ ಇದೆಲ್ಲ ಟೈಮ್ ಹಿಡಿಯುತ್ತೆ ಅಂದರೆ, ಯಾಕಂದರೆ ಅದು 20-25 ಫೋಟೋಸ್ ಏನೋ ಇತ್ತು ಗೈಸ್. ನನಗೆ ಬೇಕಾಗಿರೋದು ಪೋಲ್ರೈಟ್ ಸೈಜಲ್ಲಿ ಫೋಟೋಸ್ ಬೇಕಾಗಿತ್ತು, ಯಾಕಂದರೆ ಅದು ಸ್ಟಿಕ್ ಮಾಡಿದ್ರೆ ಆಲ್ಬಮಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಆ ಥರ ಬೇಕಂತ ಕೇಳಿದೆ. ಸೊ ಅದೇ 1.5 45 ಮಿನಿಟ್ಸ್ ಟೈಮ್ ಹಿಡಿಯುತ್ತೆ ಮೇಡಮ್ ಇದೆಲ್ಲ ಅಂತ ಅಂದರು. ಸೊ ನೋಡೋಣ ಆಯಿತು ಪರವಾಗಿಲ್ಲ ಅಂತ ಮಾಡಿಸ್ಕೊಳಕ್ಕೆ ಟ್ರೈ ಮಾಡಿದೆ. ಆಲ್ಮೋಸ್ಟ್ ಇದು 3 to 4 ಇಯರ್ಸ್ ಮೆಮೊರೀಸ್ ಗೈಸ್ ನಮ್ಮದೆಲ್ಲ. ಸೊ ಚೆನ್ನಾಗಿ ಮಾಡಿಕೊಟ್ರು ಫೋಟೋಸ್ನ ಗೈಸ್. ಜಸ್ಟ್ ಇವಾಗ ತಾನೇ ತೊಗೊಂಬಂದೆ. ಸೊ 10 o'clock ಹೋಗಿದ್ದು ಫೋಟೋ ಸ್ಟುಡಿಯೋಗೆ, ಅಲ್ಲಿ ಇದೆಲ್ಲ ಮಾಡೋ ಅಷ್ಟರಲ್ಲಿ 10:30 ಆಗೋಗಿದೆ ಗೈಸ್. ಸೊ ನೋಡಿ, ಇವಾಗ ಈ ಥರ ಬಂದಿದೆ ಫೋಟೋಸ್ ಎಲ್ಲ, ಇಷ್ಟು ಚಿಕ್ಕ ಚಿಕ್ಕ ಫೋಟೋಸು. ಸೊ ಆಲ್ರೆಡಿ 1-2 ಪೇಸ್ಟ್ ಮಾಡಿದ್ದೀನಿ. ಫುಲ್ ಆದಮೇಲೆ ಕಂಪ್ಲೀಟಾಗಿ ತೋರಿಸ್ತೀನಿ. ನಮ್ಮ ಸಿಸ್ಟರ್ ಇವರು ಹೆಲ್ಪ್ ಮಾಡ್ತಿದ್ದಾರೆ, ತೋರಿಸಿ ಸ್ವಲ್ಪ ಫೇಸ್ ತೋರಿಸೋದು ಬರ್ತಿದೆ. ಸೂಪರಾಗಿ ಬರ್ತಿದೆ, ಚೆನ್ನಾಗಿ ಬರ್ತಿಲ್ಲ ಅಂತ. ನಿಜ ಚೆನ್ನಾಗಿ ಬರ್ತಿದೆ ಭಯ. ಇಷ್ಟೆಲ್ಲ ಮಾಡ್ಕೊಡ್ತಿದ್ಯಾ ನೀನೊಂದು ಬ್ಲಾಗಲ್ಲಿ ಆಗ್ತಾ ಇರೋಕ್ಕಾಗುತ್ತಾ? ಫೋನ್ಪೇ ಅಮೌಂಟ್ ಹಾಕೋ. ಯಾರು ನೀನು? ಆಲ್ಮೋಸ್ಟ್ ಆಯ್ತಲ್ಲ, ಇನ್ನೊಂದು ಏನು ಮಾಡಿದೆ? ಇನ್ಫಿನಿಟಿ. ಓಕೆ, ಸಿಸ್ಟರ್ ಏನೋ ಮಾಡ್ತಾರೆ. ಫ್ಲವರ್ ಸಿಸ್ಟರ್ ಏನು ಗಮ್ಮತ್ತ್ಯಾ? ಇದು ಡಬಲ್ ಪ್ಲಾಸ್ಟರ್ ಇದೆಯಲ್ಲ, ಇಲ್ಲಿ ಕಟ್ ಮಾಡಿ ಒಂದು ಪಿನ್ ಹಾಕಿ ಹಂಗೆ ಅಂಟಿಸಿ. ಆಯಿತು ಸಿಸ್ಟರ್, ಹಂಗೆ ಅಂಟಿಸ್ತೀನಿ. ಎಲ್ಲದಕ್ಕೆ ರೆಡಿ ಆಗಿದೆ. ಸೊ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. Under the boughs where
ಬಂದೆ ಅಕ್ಕ ಮನೆ ಹತ್ರ. ಸೊ ಅಕ್ಕ ಇದೆಲ್ಲ ಎಲ್ಲ ಗೊತ್ತಿಲ್ಲ. ನನ್ನ ತಮ್ಮನೂ ಇವಾಗ ಬಂದ. ಅಜ್ಜಿ ಎಲ್ಲೋ? ಹಾಯ್. ಮೂಗಲ್ಲು ಹೋಗ್ತೈತೆ ನೀರು. ನೆಗಡಿ ಆಗ್ಬಿಟ್ಟೈತೆ ಅವನಿಗೆ, ಅದಕ್ಕೆ ಅಮ್ಮ ಅವ್ನು ತಿಂತಾ ಏನು ಫೋಟೋ ಅಲ್ಲಿಂದ ಇಟ್ಕೊಂಬ ರೆಡಿನಾ? ಏನು ನೀನೇ ಹೋಯ್ತಾ ಇದೆಯಾ ಜಪಾನ್ಗೆ? ಹಾಂ, ಈ ಥರ ಎಲ್ಲ ಬಂದ್ಬಿಟ್ಟಿದ್ಯಾ ರೆಡಿಯಾಗಿ? ನಾನು ನಿಜ ಅದ್ರಲ್ಲಿ ವರ್ಕ್ ಮಾಡಿ ತುಂಬ ದಿನ ಹೋಗಿ ಕನ್ನಡಕ ತೆಗ್ದು ನೋಡ್ತಿದ್ಯಾ? ಗೈಸ್ ನೋಡಿ, ಇವರೇ ಜಪಾನ್ಗೆ ಹೋಗ್ತಿರೋದು. ಮತ್ತೆ 1 year ಆದ್ಮೇಲೆ ಬರ್ತಾರಂತೆ. ಜಪಾನ್ಗೆ ಎಷ್ಟು ಮೆಡಿಸಿನ್ಸ್ ತೊಗೊಂಡು ಹೋಗ್ತಿದ್ದಾರೆ ನೋಡಿ ಗೈಸ್. ನೋಡಿ ಗೈಸ್, ಇಷ್ಟೆಲ್ಲ ಖಾಲಿ ಮಾಡ್ಕೊಂಡ್ ಬರ್ಬೇಕು ನೀವು. ದಿನ ಒಂದೊಂದು ಬಾಟ್ಲು ಕುಡಿಸ್ಬಿಡು ಅವ್ನಿಗೆ. ನೋಡಿ ಗೈಸ್, ಫುಲ್ ಮೆಡಿಸನ್ಸ್. ಇವರು ಅವ್ರನ್ನ ಕಳ್ಸಕ್ ಬಂದವ್ರೆ. ಇವರು ಉಪನಗರದಿಂದ ಬಂದಿದ್ದಾರೆ ಗೈಸ್. ಅಳ್ತಾರೆ ಇರು, ವೇಟ್ ಮಾಡು. ನೀನೇ ಅಳು ಅಳು ಅಂದ್ರೆ ಅಳು ಬರುತ್ತಾ ಗೈಸ್? ಮೊಮ್ಮಗಳನ್ನ ಕಳ್ಸಕ್ಕೆ ಅಜ್ಜಿಯವ್ರು ಬಂದವ್ರೆ. ಆಮೇಲೆ ಇವರು ಚಿಕ್ಕಮ್ಮ ಬಂದವ್ರೆ. ಆಮೇಲೆ ಇವರು ತಂಗಿ ಬಂದವ್ರೆ. ಇವರು ಮೈಸೂರಿಂದ ಬಂದಿದ್ದಾರೆ ಗೈಸ್. ಆಮೇಲೆ ಅವ್ರು ಚಿಕ್ಕಮ್ಮ ಬಂದಿದ್ದಾರೆ, ಮಗಳು ಬಂದಿದ್ದಾರೆ. ನೋಡಿ ಗೈಸ್, ಇಷ್ಟೆಲ್ಲ ಬಂದಿದ್ದಾರೆ ಇವ್ರನ್ನ ಕಳ್ಸಕ್ಕೆ. ಹ್ಞೂ, ಇದು ಚಿಕ್ಕ ಚಿಕ್ಕ ಮಗಳು. ಜನ ನಕ್ಬಿಡು ಒಂದ್ಸಲ. ಇವಾಗ ನಾನು ನಮ್ಮ ಅಕ್ಕನ ಕರ್ಕೊಂಡು 99 ವೆರೈಟಿ ದೋಸೆ ತಿನ್ನಕ್ ಬಂದಿದ್ದೀವಿ. ಅವಳಿಗೆ 99 ವೆರೈಟಿ ದೋಸೆ ತಿನ್ಬೇಕು ಅನ್ಸ್ತಿದೆ ಅಂತೆ. ಸೊ ಅದಕ್ಕೆ ಜಪಾನ್ಗೆ ಹೋಗಿನ ಮುಂಚೆ ತಿನ್ಕೊಂಡು ಹೋಗ್ಬಿಡೋಣ ಅಂತ. ಸೊ ಎಲ್ಲಾರು ಗೆಟ್ ಟುಗೆದರ್ ಇದ್ವಲ್ಲ, ಸೊ ಏನಾದ್ರು ಔಟ್ಸೈಡ್ ತಿನ್ಕೊಂಬರೋಣ ಅಂತ ಜಸ್ಟ್ ಇವಾಗ ಬಂದಿದೀವಿ. ಆಲ್ರೆಡಿ ಎಲ್ಲ ಕೂತಿದ್ದಾರೆ. ಸೊ ಬನ್ನಿ ದೋಸೆ ಹಾಯ್ ಮಾಡಿ. ಹಾಯ್ ಹಾಯ್ ಹಾಯ್. ಹಲೋ ಹಾಯ್ ಹೇಳು. ಹಾಯ್ ಹೇಳು. ಹಾಯ್ ಹಾಯ್ ಹಾಯ್. ಎಲ್ಲಿ ಹೋಗ್ತಾ ಇದೀವಿ ನಾವು? ನಾವೆಲ್ಲ ಹೋಗ್ತಾ ಇದೀವಿ? ಜಪಾನ್. ಏನಂತ ತೊಗೊಂಡ್ರಿ? ನೀವೇನ್ ಹೇಳಿದ್ರಿ? ಓಕೆ, ಪನ್ನೀರು ಅವನ್ ಬರ್ಲಿ ಇರು. ಅವನ್ಗೆ ಯಾವ್ದು ಬೇಕು? ಯಾವ್ದು ಬೇಕು ದೋಸೆ? ಯಾವ್ದು ಹೇಳಿ. ನೋಡಿ, ಇದೇ 99 ದೋಸೆ. ಚೆನ್ನಾಗಿರತ್ತಂತ ಇಲ್ಲಿ ಕೆಂಗೇರಿ ಉಪನಗರಲ್ಲಿ. ನಾನು ಯಾವತ್ತೂ ತಿಂದಿಲ್ಲ, ಫಸ್ಟ್ ಟೈಮ್ ತಿಂತಿರೋದು. ಆಮೇಲೆ ಮತ್ತೆ 5 ಹೇಳ್ತೀವಿ. ಪಿಜ್ಜಾದ ಯಾವ್ದು ಹೇಳ್ದಲ್ಲ, ಅದ್ಯಾವ್ದು? ಏನು ಪಿಜ್ಜಾ ಅಂದೆ ಮತ್ತಲ್ಲಿ? ಅದಲ್ಲ, ಇದ್ರವೇನು ಪಿಜ್ಜಾ ಅಂತೀನಿ ನಿಮ್ಮಮ್ಮ. ಗೈಸ್, ನಮ್ಮ ಅಕ್ಕಗೆ 99 ವೆರೈಟಿ ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. ಸೊ ಅದಕ್ಕೇ ಉಪನಗರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ರು ಯಾವಾಗಲೂ ನಮ್ಮ ಅಕ್ಕದಿರು. ಬಟ್ ನಾನು ಅಲ್ಲಿ ಟೇಸ್ಟ್ ಮಾಡಿಲ್ಲ. ಇಲ್ಲಿ ನಾನು ವಿದ್ಯಾರಣ್ಯಪುರದಲ್ಲಿ ಟೇಸ್ಟ್ ಮಾಡಿದ್ದೀನಿ. ಬಟ್ ಅದಕ್ಕಿಂತ ಅಲ್ಲಿ ಸಕ್ಕತ್ತಾಗಿತ್ತು ಟೇಸ್ಟು. ಸೊ ನಾವು ಫ್ಯಾಮಿಲಿ ಎಲ್ಲ ಸೇರೋದು ತುಂಬ ಅಪರೂಪ. ಎಲ್ಲರೂ ಬ್ಯಾಂಗ್ಳೂರಲ್ಲೇ ಇದ್ದೀವಿ. ಬಟ್
ಒಟ್ಟಿಗೆ ಸಿಗೋದು ಈ ಥರ ರೇರು. ಅವಳು ಹೋಗ್ತಿರೋದು ಒಂದು ಕಡೆ ಬೇಜಾರಾಗ್ತಿದೆ. 1 ಇಯರ್ ಆದಮೇಲೆ ಮತ್ತೆ ಸಿಗೋದು. ಸೊ ಎಲ್ಲರೂ ಖುಷಿಯಾಗಿ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತಿದ್ವಿ ಯಾವಾಗ ಸೇರಿದ್ರು. ಬಟ್ ಇನ್ನೆಲ್ಲ ಆಲ್ಮೋಸ್ಟ್ ಇನ್ನು ಫಂಕ್ಷನ್ಗಳು ಜಾಸ್ತಿ ಆಗುತ್ತೆ, ಬಟ್ ಅವಳು ಇರೋದಿಲ್ಲ. ಸೊ ಆದಷ್ಟು ಬೇಗ ಬಾ ಅಂತ ಹೇಳಿದ್ದೀನಿ ಗೈಸ್, ನೋಡೋಣ. ನಮ್ಮ ಅಕ್ಕನ ಮಗ ಕೂಡ ನನ್ನ ಹತ್ರ ಯಾವತ್ತೂ ಊಟನೇ ಮಾಡಿಸ್ಕೊತಿರ್ಲಿಲ್ಲ. ಇವತ್ತು ಅವನೇ ಚಿಕ್ಕಿ ತಿನ್ಸು ಅಂತ ನೋಡಿ ನನ್ನ ಕೈಲೇ ತಿನ್ಸ್ಕೊತಾ ಇದ್ದಾನೆ. ಎಲ್ಲ ರೇಗಿಸ್ಕೊಂಡು ಎಲ್ಲ ಖುಷಿಯಾಗಿರ್ತೀವಿ ಗೈಸ್. ನೋಡಿ ಇವಾಗ ನಾವು ನಮ್ಮ ಅಕ್ಕನಿಗೋಸ್ಕರ ಪಕೋಡನ ಡೆಡಿಕೇಟ್ ಮಾಡ್ತೀವಿ. ಏನು ಪಕೋಡ ಅಂತ ಜಾಸ್ತಿ ತಿನ್ನಲ್ಲ ಅವಳು. ಈಗ ಈರುಳ್ಳಿ ಹೆಚ್ಚಿದ್ದು ನಾನು, ಹಿಟ್ಟು ಕಲಿಸಿದ್ದು ಇವರು, ಉಪ್ಪು ಹಾಕಿದವರು. ಟೇಸ್ಟ್ ನೋಡಿ ನಮ್ಮ ಅವನಂತ ಟೇಸ್ಟ್ ನೋಡಿಲ್ಲ. ಟೇಸ್ಟ್ ನೋಡಿ ನನ್ನ ತಮ್ಮ. ಬ್ಯಾಂಗ್ಳೂರ್ ಲಾಸ್ಟ್ ಪಕೋಡ ಈ ವರ್ಷದ್ದು. ಅಲ್ಲಿ ಪಕೋಡ ಮಾಡ್ತೀನಿ. ಓಕೆ, ಏನು ಹೇಳ್ತೀರಪ್ಪ? ಏನೋ ಗಾಡಿ ಬಂದಷ್ಟು Thank you so much. Thank you. ಕಟ್ ಮಾಡ್ತೀನಿ. ನಾನು ನಳಿಂದ ಮಾಡ್ತಾ ಇದ್ದೀನ. ಜಾಗ ಬಿಡು ನೀನು, ಆ ಕಡೆ ಹೋಗು. ಅಪ್ಪಾಜಿ ಬನ್ನಿ ಬನ್ನಿ, ಸುಮ್ಮನೆ ಇಟ್ಕೊಂಡು ಫೋಟೋ ತಗೊಳ್ಳಿ. ಒಂದು ಫೋಟೋಗೆ ಅಷ್ಟೇ ಹೋಗ್ರಿ. ಅಲ್ಲಿ ಬೇಡಪ್ಪಿ ಸಾಕು. ಚೆಂದು ಬಚ್ಚಿಕೊಂಡ್ಬಿಟ್ಟಿದ್ದಲ್ಲ ಆ ಕಡೆ. ಥ್ಯಾಂಕ್ ಯು ಚಂದಮ್ಮ. ನಾನು ಕೊಟ್ಟು ನನಗೆ ಯಾರು ಕೊಟ್ಟು ತಗೊಂಡ್ರೆ ಅಂದ್ರೆ ಚೈತ್ರ ಕೊಟ್ಟು ತಗೊಂಡ್ಬಿಟ್ಟೆ. ನೋ ಗಿಫ್ಟ್. ಗಿಫ್ಟ್ ಅಂದ್ರೆ ಅದೆಲ್ಲ ತಗೋ, ನಿಂಗೆ ಇಷ್ಟ ಆಗುತ್ತೆ ತಗೋ. ಇರೋ ಗಿಫ್ಟ್ ಅಲ್ಲ ಅದು, ಒಂಥರ ಗಿಫ್ಟ್ ಅದು. ಕಾಣಲ್ಲ, ಗೆಸ್ ಮಾಡು. ಲೋಡ್ರ ಇರಲ್ಲ. ಬ್ಲೋ ಡ್ರೈಯರ್ ಅನ್ಸ್ತದೆ. ನೋ ಫ್ರೇಮ್, ಫೋಟೋ ಫ್ರೇಮ್. ನೋ, ನನಗಿಷ್ಟ ಅನ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಅಂತ, ಗೊತ್ತಿಲ್ಲ. ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಪ್ರೀತಿಯಿಂದ ಏನು ಕೊಟ್ಟು ಇಷ್ಟ ಆಗುತ್ತೆ. ನೋ ಮೇಕಪ್ ಕಿಟ್. ಬ್ಯೂಟಿಷಿಯನ್ ಮೇಕಪ್ ಕಿಟ್ ಕೊಡ್ತಾರ. ವಾವ್, ಇದು ಮಾಡಿಲ್ಲ, ಪ್ಲಾಸ್ಟರ್ ಹಾಕಿದಾರ ಅನ್ಸುತ್ತೆ ನೋಡು. ಈ ಕಡೆ ಈ ಕಡೆ ಈ ಕಡೆ ಇದೆ. ಏ ಸೋ ಕ್ಯೂಟ್. ಇರು ಪಾಪು. ಇದು ಪಾಪು ಅಪ್ಪು ಎತ್ತಕ್ಬಿಡ. ಅಮ್ಮ ಫೋನ್ ಮಾಡಿ ನಿಂದೆ ಹೇಳೋದು. ಸೀರಿಯಸ್ಲಿ ಟೈಮ್ ಎಲ್ಲಿ ಇತ್ತು ನಿಂಗೆ ಇಷ್ಟೊಂದು? ನೀನೆ ನೈಟ್ ಮಾಡಿರೋದು ಗೊತ್ತಾ, 2 ಗಂಟೆವರೆಗೂ. ಥ್ಯಾಂಕ್ ಯು. ಲಾಸ್ಟ್ ಮೂಮೆಂಟ್ ಅಲ್ಲಿ ಥಿಂಕ್ ಮಾಡಿದ್ದು. ಪಾಪ ಸೇಮ್ ಹೇರ್ ಸ್ಟೈಲ್ ಕಣು. ಇಲ್ಲ ಸೇಮ್ ಹೇರ್ ಸ್ಟೈಲ್. ಸೀರಿಯಸ್ಲಿ ಮೀನ್ಸ್ ಅ ಲಾಟ್ ಕಣೆ.
ಇಲ್ಲಿ ಚೈತ್ರ. ಅಯ್ಯೋ. ನಿಜ ಇಷ್ಟು ಪ್ರೀತಿನ ಮಾಡ್ಕೊಟ್ಟಲ್ಲ, ಐ ರಿಯಲಿ ಲೈಕ್ ಇಟ್. ನಿಜ ಮೀನ್ಸ್ ಅಲ್ವಾ ಇದು. ತುಂಬಾ ಕ್ಯೂಟ್ ಆಗಿದೆ. ಟೈಮ್ ಹೇಳ್ತಾ ಇಲ್ವಾ ನೈಟ್ ಮಾಡಿದೆ ಅಂತ? ಆಸ್ಕೆ ಮೇಡ್ಬೇಡ, ಆಸ್ಕೆ ಮೇಡ್ಬೇಡ. ತಗೊಂಡೋಗಿ This is true. ಹುಷಾರ್ಲಿ ತಕ್ಕ ರಾಯರು ಮಾಮಿ ನಿಜ ಒಂದೊಂದು ಒಂದೊಂದು ಮೆಮೊರೀಸ್ ಇದೆ ಇದರಲ್ಲಿ. ನಿನ್ನ ಎಫರ್ಟ್ಸ್ಗೆ ಥ್ಯಾಂಕ್ ಯು. ಪಲ್ ಇದರಲ್ಲಿ ದಿವ್ಯ ಇದರಲ್ಲಿ ಲಾಸ್ಟ್ ಫೋಟೋ ಇದೆ. ಐ ಥಿಂಕ್ ಇದೆ ಲಾಸ್ಟ್ ಫೋಟೋ ಅನ್ಸುತ್ತಲ್ಲ, ನಾವು ಒಟ್ಟಿಗೆ ತಗೊಂಡಿದ್ದು. ಏನಪ್ಪ ಒಂದೇ ಮಾಮಿ. ಇವಳಕ್ಕೆ ಮೂಕ ವಿಸ್ಮಿತಳಾಗಿ ನಿಂತಿದ್ದಾಳೆ. ಶಾಕ್ ಆಗಿದೆ ನಾವು. ಇದು ಎಲ್ಲಿತ್ತು ಫೋಟೋಸ್ ಇದೆಲ್ಲ ನನ್ನ ಹತ್ರ? ಕ್ಯಾಮ್ರಾಮನ್ ಕೊಟ್ಟ. ಓಯ್ ಥ್ಯಾಂಕ್ ಯು. ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು, ಮನ್ಸಿಗೆ ಹತ್ರ ಆಯ್ತು. ಆಯ್ತಲ್ಲ